ಪ್ರತಿ ವರ್ಷ ಮಾಡ್ತಾ ಇರುವ ಹಾಗೆಯೇ ಈ ವರ್ಷವೂ ಒಂದು ದಿನದ ಕಾರ್ಯಾಗಾರವನ್ನು ನಾವು ಕರೆದಿದ್ದೇವೆ. ಇಲ್ಲಿ ಕಲಬುರಗಿ ತಾಲೂಕಿನಲ್ಲಿ ಸುಮಾರು 1320 ಜನ ಅಡುಗೆ ಸಿಬ್ಬಂದಿಯವರು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಕಮಲಾಪುರ ತಾಲೂಕು ಒಳಗೊಂಡಂತೆ 565 ಶಾಲೆಗಳು ಅಕ್ಷರ ದಾಸೋಹ ಯೋಜನೆಗೆ ಒಳಪಟ್ಟವು. 72,385 ಮಕ್ಕಳು ಈ ಅಕ್ಷರ ದಾಸೋಹ ಯೋಜನೆಯ ಫಲಾನುಭವಿಗಳು. 565 ಶಾಲೆಗಳು, 1320 ಸಿಬ್ಬಂದಿ ವರ್ಗ, 72,000 ಚಿಲ್ಲರೆ ವಿದ್ಯಾರ್ಥಿಗಳು. ಈ 72,000 ವಿದ್ಯಾರ್ಥಿಗಳಲ್ಲಿ ಪ್ರತಿದಿನ ಸುಮಾರು 80% ಮಕ್ಕಳು ಊಟ ಮಾಡ್ತಾವೆ. ಅಂದರೆ 55,000ದಿಂದ 60,000 ಮಕ್ಕಳು ದಿನಾಲು ಏಕಕಾಲಕ್ಕೆ ಊಟ ಮಾಡ್ತಾವೆ. ಆ ಒಂದು ಏಕಕಾಲಕ್ಕೆ ಊಟ ಮಾಡೋದಾಗಿರ್ಬೋದು, ಪೂರಕ ಪೌಷ್ಟಿಕ ಆಹಾರವಾಗಿ ಮೊಟ್ಟೆ, ಬಾಳೆಹಣ್ಣು, ಹಾಲು, ಪ್ರಾರ್ಥನಾ ಸಮಯದಕ್ಕಿಂತ ಮುಂಚೆ, ಪ್ರಾರ್ಥನಾ ಆದ ನಂತರ ಮಕ್ಕಳಿಗೆ ಹಾಲು ಕುಡಿಸೇ ನಾವು ತರಗತಿ ಕೋಣೆಯಲ್ಲಿ ಕಳಿಸ್ತಾ ಇದ್ದೆವು. ಒಂದು ಮಗುವಿಗೆ ಮನೆಯಲ್ಲಿ ಯಾವ ಥರ ಆರೈಕೆ ಪೋಷಣೆ ಮಾಡ್ತಾ ಇದ್ದಾರ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಗು ಶಾಲೆಗೆ ಬಂತಂದ್ರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಕಾಳಜಿ ವಹಿಸಿ ಆ ಮಗುವಿಗೆ ಹಾಲು ಕುಡಿಸಿ, ರಾಗಿ ಮಾಲ್ಟ್ ಕುಡಿಸಿ ತರಗತಿ ಕೋಣೆಗೆ ಕಳಿಸಿ ಆ ತರಗತಿಯಲ್ಲಿ ಏಕಾಗ್ರತೆಯಿಂದ ಪಾಠ ಕೇಳಲಿಕ್ಕೆ ಅನುವು ಏನು ಮಾಡಿಕೊಡ್ತಾ ಇದ್ದೀರಲ್ಲ, ನಿಮ್ಮಂಥ ಪುಣ್ಯದ ಕೆಲಸ ಇನ್ಯಾರು ಮಾಡಬೇಕು ಅಂಥ ಪುಣ್ಯದ ಕೆಲಸ ನೀವು ಮಾಡ್ತಾ ಇದ್ದೀರ. ಒಂದು ದಿವಸ ಕಲಬುರಗಿ ಜಿಲ್ಲೆಯ ಕನ್ನಡ ಭವನದಲ್ಲಿ ಜಿಲ್ಲಾ ಪಂಚಾಯತ್ ಕಲಬುರಗಿ, ತಾಲೂಕು ಪಂಚಾಯತ್ ಕಲಬುರಗಿ ಇವರುಗಳ ಹಾಗೂ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಕಲಬುರಗಿ ತಾಲೂಕಿನ ಎಲ್ಲ ಹಿರಿಯ ಅಡುಗೆ ಸಹಾಯಕರು ಹಾಗೂ ಅಡುಗೆ ಸಹಾಯಕರ ದಿನದ ನಾವು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಈ ತರಬೇತಿ ಕಾರ್ಯಾಗಾರದಲ್ಲಿ ಅವರಿಗೆ ಒಂದು ದಿವಸದಲ್ಲಿ ನಾವು ಏನಂತಂದರೆ ಅವರು ಅಡುಗೆ ಕೋಣೆಯನ್ನು ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಅವರ ಸುರಕ್ಷತೆಯನ್ನು ಹೇಗೆ ಕಾಪಾಡಿಕೊಳ್ಬೇಕು, ಹಾಗೂ ಮಕ್ಕಳಿಗೆ ಆಹಾರವನ್ನು ಹೇಗೆ ತಯಾರು ಮಾಡಬೇಕು, ಹಾಗೂ ಅವರಿಗೆ ಸುರಕ್ಷತೆಯನ್ನು ನಾವು ಹೇಗೆ ಇಟ್ಕೊಳ್ಬೇಕು ಅಂತ ಅನ್ನೋದ್ರ ಕುರಿತು ಸಾಕಷ್ಟು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ನಮ್ಮ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಿದ್ದಾರೆ. ಹಾಗೆ ನಮ್ಮ ರಾಜು ಲೆಕ್ಟಿ ಸರ್ ಅವರಿದ್ದಾರೆ, ನಮ್ಮ ನೀರಡಿಗೆ ಸರ್ ಅವರಿದ್ದಾರೆ, ನಮ್ಮ BO ಸರ್ ಅವರಿದ್ದಾರೆ. ಸರ್ ಅವರೆಲ್ಲರೂ ಏನಂತಂದರೆ ಸಹಕಾರದಿಂದ ನಾವು ಅವರಿಗೆಲ್ಲ ತರಬೇತಿಯನ್ನು ಕೊಟ್ಟು ಅವರ ಸುರಕ್ಷತೆಯನ್ನು ಕಾಪಾಡಿಕೊಳ್ಳೋದೇ ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಮಕ್ಕಳಿಗೆ ಪೂರಕವಾದ ಆಹಾರವನ್ನು ಅವರು ತಯಾರು ಮಾಡಿ ಕೊಡಬೇಕು, ಹಾಗೂ ನಮ್ಮ ಕರ್ನಾಟಕದಲ್ಲಿರುವಂಥ ಅಪೌಷ್ಟಿಕತೆಯನ್ನು ನಾವು ಹೋಗಲಾಡಿಸಬೇಕು ಅಂತ ಅನ್ನೋದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ. ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ಪೂರಕವಾಗಿ ಶೈಕ್ಷಣಿಕ ಪ್ರಗತಿ ಹಿತದೃಷ್ಟಿಯಿಂದ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಾರಿ ಮಾಡಿದೆ. ಪ್ರತಿ ಮಗುವಿಗೆ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಅಡಿಗೆದಾರರ ಪಾತ್ರ ಬಹಳ ಮುಖ್ಯ ಇದೆ. ಅವರ ಸುರಕ್ಷತೆ, ಆರೋಗ್ಯ ಮತ್ತು ಮಕ್ಕಳ ದೈಹಿಕ ಬೆಳವಣಿಗೆಗೆ ಇವತ್ತೇನು ಸರ್ಕಾರದ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕು, ಆ ಕುರಿತು ಸವಿವರವಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ನಮ್ಮ ತಾಲೂಕು ಅಧಿಕಾರಿಗಳು ಎಲ್ಲರೂ ಅವೇರ್ನೆಸ್ಸನ್ನು ಕಾರ್ಯಕ್ರಮ ತರಬೇತಿಯಲ್ಲಿ ನೀಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳಿಗೆ ಪ್ರಾಮಾಣಿಕವಾಗಿ ಕಾರ್ಯಕ್ರಮ ಅನುಷ್ಠಾನ ಆಗಲಿ ಅಂತಕ್ಕಂಥ ದೃಷ್ಟಿಕೋನದಿಂದ ನಾವು ಮಾತಾಡಿದ್ದೀವಿ. ತಾಲೂಕು ಪಂಚಾಯತ್ ಕಲಬುರಗಿ ವತಿಯಿಂದ ಇವತ್ತು 2025-26ನೇ ಸಾಲಿನ ನಮ್ಮ ಅಡುಗೆ ಸಿಬ್ಬಂದಿಯವರಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು, ಇಲ್ಲಿ ಮುಖ್ಯವಾಗಿ ಸಿಬ್ಬಂದಿಯವರು ಶಾಲೆಯಲ್ಲಿ ಕೈಗೊಳ್ಳಬೇಕಾದಂಥ ಸ್ವಚ್ಛತೆ, ಸುರಕ್ಷತೆ ಮತ್ತು ಮಿತವ್ಯಯದ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸುವುದು ಈ ತರಬೇತಿ ಕಾರ್ಯಾಗಾರದ ಮುಖ್ಯ ಉದ್ದೇಶ ಆಗಿದೆ. ಆ ದಿಶೆಯಲ್ಲಿ ಅವರಿಗೆ ನಾವು ಈ ಒಂದು ದಿನದ ಕಾರ್ಯಾಗಾರದಲ್ಲಿ ಸಂಪೂರ್ಣವಾಗಿ ಅವರಿಗೆ ಯಾವ ಥರ ನಾವು ಶಾಲೆಯಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಅವೇರ್ನೆಸ್ಸನ್ನು ಅವರಿಗೆ ಮೂಡಿಸಿ, ತಿಳುವಳಿಕೆ ಮೂಡಿಸಿ, ಅವರಿಗೆ ಕಾರ್ಯಪ್ರವೃತ್ತರಾಗುವ ದಿಶೆಯಲ್ಲಿ ಅವರಿಗೆ ಟ್ರೈನಪ್ ಮಾಡಿ ಇವತ್ತು ಅವರವರ ಶಾಲೆಗಳಿಗೆ ನಾವು ಕಳಿಸಿಕೊಟ್ಟು ಯಾವುದೇ ಅನಾಹುತಗಳು ಶಾಲೆಯಲ್ಲಿ ಜರುಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ಹಾಗೆ ಅವರಿಗೆ ಟ್ರೈನಪ್ ಮಾಡೋ ಸಲುವಾಗಿ ಈ ಕಾರ್ಯಾಗಾರವನ್ನು ನಾವು 2025-26ನೇ ಸಾಲಿನ ಅಕ್ಷರ ದಾಸೋಹ ಯೋಜನೆಯಡಿಯಲ್ಲಿ ನಡೀತಕ್ಕಂಥ ಈ ಮುಖ್ಯ ಅಡಿಗೆಯವರ ಹಾಗೂ
ಅಡುಗೆ ಸಹಾಯಕರ ಒಂದು ತರಬೇತಿ ಅಂಗವಾಗಿ ಇವತ್ತು ನಮ್ಮ ಇ ಒ ಸಾಹೇಬರು ಕೂಡ ಹೇಳಿದ್ದಾರೆ. ಈ ಒಂದು ಯೋಜನೆಯ ಉದ್ದೇಶನೂ ಇವತ್ತು ಸುಮಾರು ನಮ್ಮ ತಾಲೂಕಿನಲ್ಲಿ 300 ಕಲಬುರಗಿ ದಕ್ಷಿಣ ಮತ್ತು ಕಲಬುರಗಿ ಉತ್ತರ ಸೇರಿ 565 ಶಾಲೆಗಳೇನಪ್ಪ ಅಂದರೆ ಫಲಾನುಭವಿಗಳು ಮಕ್ಕಳಿದ್ದಾರೆ. ಇಲ್ಲಿ ಕೂಡ ನಮ್ಮ ಇವತ್ತು ಸರ್ಕಾರದ ಯೋಜನೆ ಆಗಿರ್ತಕ್ಕಂಥ ಬಿಸಿ ಊಟದ್ದು ಕ್ಷೀರ ಬಗ್ಗೆ ಆಗಿರ್ಬೋದು, ಆಮೇಲೆ ಪೂರಕ ಪೋಷಕಾಂಶ ಆಗಿರ್ತಕ್ಕಂಥ ನಮ್ಮ ಹಣ್ಣು ತತ್ತಿ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂದ್ರೆ ಮಕ್ಕಳಿಗೆ ಒಂದು ಗುಣಮಟ್ಟದ ಜೊತೆಗೆ ಅವರ ಆರೋಗ್ಯವಾದ ದೃಷ್ಟಿಯಿಂದ ಕೂಡ ಏನಪ್ಪ ಅಂದರೆ ಸರ್ಕಾರ ಈ ಯೋಜನೆ ಹಾಕ್ಕೊಂಡಿದೆ. ಈ ಯೋಜನೆ ಫಲಪ್ರದ ಆಗಬೇಕಾದ್ರೆ ನಮ್ಮ ಅಡುಗೆಯವರಿಗೆ ಮತ್ತು ಸಿಬ್ಬಂದಿಯವರಿಗೆ ಏನಪ್ಪ ಅಂದ್ರೆ ತರಬೇತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಶಾಲೆಗೆ ಆಹಾರ ಧಾನ್ಯಗಳು ಬಂದಾಗ ಯಾವ ರೀತಿಯಾಗಿ ಇಡಬೇಕು, ಆಮೇಲೆ ಸ್ವಚ್ಛತೆ ಆಗತಕ್ಕಂಥವರು, ಆಮೇಲೆ ನೀರಿನ ವ್ಯವಸ್ಥೆ ಅಂತಕ್ಕಂಥದ್ದು, ಆಮೇಲೆ ಬೇಳೆ ಮತ್ತು ಅಕ್ಕಿಯನ್ನು ಆಯ್ತಕ್ಕಂಥದ್ದು, ಅಂದರೆ ಸ್ವಚ್ಛವನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ತರಬೇತಿ ನೀಡಿದ್ದೇವೆ. ನಮ್ಮ ಸಿಬ್ಬಂದಿಯವರಿಗೂ ಕೂಡ ಏನಪ್ಪ ಅಂದ್ರೆ ಅವೇರ್ನೆಸ್ ಆಗುತ್ತೆ ಅಂತಕ್ಕಂಥದ್ದು ಹೇಳುತ್ತಾ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ.